ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಅಂತಂದ್ರೆ ಅದು ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ. ಈ ಎರಡು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪರಿಷ್ಕರಣೆಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ನಿನ್ನೆಯ SIR ವಿಶೇಷ ಸಭೆಯಲ್ಲೇ ಈ ಗ್ಯಾರಂಟಿ ಪರಿಷ್ಕರಣೆಗೆ ನಿರ್ಧಾರ ಆಗಿದೆ. ವಿಸ್ತೃತವಾಗಿ ಈ ಕುರಿತು ಚರ್ಚೆ ಆಗಿದೆ. ಯಾರಿಗೆ ಅನಗತ್ಯವಾಗಿ ಗ್ಯಾರಂಟಿಗಳು ತಲುಪ್ತಾ ಇದೆ ಅದು ಪರಿಶೀಲನೆ ಆಗಬೇಕು. ತಿಂಗಳಿಗೆ 2,000 ಕೊಡೋ ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಷ್ಕರಣೆ ಆಗಬೇಕು. ಯಾಕಂತಂದ್ರೆ ಸತ್ತವರಿಗೂ ಕೂಡ ಹಣ ಹೋಗ್ತಾ ಇದೆ. ಇದರಿಂದ ಸರ್ಕಾರಕ್ಕೆ ಭಾರಿ ನಷ್ಟ ಆಗ್ತಾ ಇದೆ. ಅರ್ಹ ಫಲಾನುಭವಿಗಳಿಗೆ ಯೋಜನೆಯ ಲಾಭ ಸಿಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಪರಿಷ್ಕರಣೆಗೆ ನಿರ್ಧಾರವನ್ನ ಮಾಡಿದೆ. 2 ಗ್ಯಾರಂಟಿ ಸ್ಕೀಮ್ಗಳ ಫಲಾನುಭವಿಗಳ ಪರಿಷ್ಕರಣೆ ಆಗಬೇಕು ಅನ್ನುವಂತಹ ಮಹತ್ವದ ನಿರ್ಧಾರ ಇದೆ. ಅನಗತ್ಯವಾಗಿ ಗ್ಯಾರಂಟಿಯ ಲಾಭ ಪಡಿತಾ ಇರುವವರು ಅರ್ಹ ಫಲಾನುಭವಿಗಳಿಗೆ ಇದರ ಲಾಭ ಸಿಗದೇ ಇರೋದು. ಆ ನಿಟ್ಟಿನಲ್ಲಿ ಈ ಯೋಜನೆ ಪರಿಷ್ಕರಣೆಗೆ ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡಿದ್ವು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರ್ಯಾರ್ದೋ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ, ತಲುಪ್ತಾ ಇದಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂಥ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನು ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ನಮ್ಗೆ ಈಗಾಗಲೇ 100 ಕೋಟಿ ರೂಪಾಯಿ ನಮಗೆ ಇದರಿಂದ ಹೆಣ್ಮಕ್ಳು ಗೃಹಲಕ್ಷ್ಮಿ ಒಂದೇ ಇಲಾಖೆಯಲ್ಲಿ ನಮಗೆ ಇದು ಮಾಹಿತಿ ಎಲ್ಲ ಬರ್ತಿದೆ. ಈಗೆಲ್ಲ ಪ್ರತಿ ತಾಲೂಕಿಂದ ಕೂಡ ನಾವು ಗ್ಯಾರಂಟಿಗಳ ಪರಿಷ್ಕರಣೆ ಯಾಕೆ ಭಾಳ ಮಹತ್ವದ್ದಾಗುತ್ತೆ ಅಂದರೆ, ಭಾಳ ಜನ ಒಂದು ರೀತಿ ಭಯಭೀತರಾಗ್ಯಾರ. SIRದೊಳಗೆ ಅವ್ರು ಹೋಗಿಬಿಡ್ತು ಅಂದರೆ ಗ್ಯಾರಂಟಿ ನಿಲ್ತದ ಅಂಥೇಳಿ. ಹಾಗಾಗಿ ಯಾರು ಗ್ಯಾರಂಟಿಗಳನ್ನು ಸರಿಯಾಗಿ ಮಾಡಿದವರು ಅದಾರಲ್ಲ, ಕೆಲವರು ಗ್ಯಾರಂಟಿ GST ಕಾರಣಕ್ಕೆ ನಿಂತಿತ್ತು ಅಂದರೆ ಆ GST ಇಲ್ಲ ಅಂಥೇಳಿ ಅವ್ರೇನು ಸರ್ಟಿಫಿಕೇಟ್ ತಂದು ಕೊಡ್ತಾರೆ. ಅಂಥವು ಏನು ಉಳಿದಾವು ಅವನ್ನ ಪರಿಷ್ಕರಣೆ ಮಾಡೋದಕ್ಕೆ ಈ ಕೆಲಸ ಮಾಡ್ತೀವಿ. ಇಲ್ಲ ಸರ್, ಅದು ತಪ್ಪು ಅಂತಲೇ ಹೇಳ್ತೀವಿ. ಮತ್ತು ಬಡವರು ತೊಗೋತಾ ಇದ್ದಾರೆ, ಇದನ್ನು ದುಡ್ಡಿರೋರು ತೊಗೋತಾ ಇದ್ದಾರೆ. ಇವ್ರು ಮಾಡಿರೋದೇ ತಪ್ಪು. ಇದು 2,000 ಮಾಡಲೇಬಾರ್ದಾಗಿತ್ತು. ಮತ್ತು ಬಸ್ಸು ಫ್ರೀ ಇದೆಲ್ಲ ಏನಕ್ಕೆ ಬೇಕಿತ್ತಿದು? ಬಡವ್ರಿಗೂ ಒಂದೇ, ಸಾಹುಕಾರಿಗೂ ಒಂದೇ, ಆ ಥರ ಆಗೋಗ್ಬಿಟ್ಟಿದೆ. ಇದೆಲ್ಲ ಅವ್ರು ಮಾಡೋದು ಸರಿಗಿಲ್ಲ ಅಂತ ನಾವು ಹೇಳ್ತೀವಿ. ಅದೇ ಅವರು ಸಿದ್ದರಾಮಯ್ಯರು ಹೇಳಿದರು, ನಿನಗೂ ಫ್ರೀ ನನಗೂ ಫ್ರೀ ಎಲ್ರಿಗೂ ಫ್ರೀ ಅಂತ. ಅದು ಹೆಂಗೆ ಸಾಧ್ಯ? ಅವರೇನು ಫ್ರೀ ತೊಗೊಳಕ್ಕೆ ಇದೆಯಾ? ಅವ್ರಿಗೇನಿದೆ? ಯಾಕೆ ಸರ್ ಆ ಥರ ಮಾತಾಡಬೇಕು? ಬಡವ್ರಿಗೆ ಕೊಡಲಿ. ಇವರು ಇದು ಮಾಡಿದ್ದೇ ತಪ್ಪು. ಏನು ಗೊತ್ತಾ, 60 ವರ್ಷ ಆದಮೇಲೆ ಜೆಂಟ್ಸೂ ಮುಖ್ಯ, ಲೇಡೀಸ್ ಹಂಗೆ ಮಾಡಿಬಿಟ್ಟಿದ್ರೆ ಎಲ್ರಿಗೂ ಯೂಸ್ ಆಗೋದು. ಬಡವ್ರನ್ನ ತೊಗೊಂಡಿದ್ದಾರೆ ತಾನೇ, ಅದು ಮೇಯ್ನ್ ತಾನೇ, ಅವ್ರಿಗೆ ಕೊಡಬೇಕು. ಕೊಡಲಿ ಎಲ್ಲರಿಗೂ. ಇನ್ನೊಂದು ಸರಿ ಯಾಕೆ ಅರ್ಜಿ ಹಾಕಿ ಇದು ಮಾಡಬೇಕು? ಸುಮ್ಮನೆ ಲಾಸ್ ಮಾಡ್ಕೊತಾರೆ ಸರ್ ಗೌರ್ಮೆಂಟ್ಗೆ. ಸುಮ್ಮನೆ ಇಲ್ಲದೆಲ್ಲ ತೆಗ್ಬಿಟ್ಟು ರಾಮಾಯಣ ಮಾಡ್ತಾರೆ. ಇಲ್ಲ ಸರ್, ಅದೆಲ್ಲ ಸರಿ ಇಲ್ಲ. ಅದು ಯಾರೂ ಒಪ್ಪೋದೂ ಇಲ್ಲ. ಇವಾಗೇನು ಹೇಳಿದ್ರು, ಅವ್ರು ಮಾತು ಕೊಟ್ಟಿದ್ರು, ಅದರಂತೆ ನಡ್ಕೊಳ್ಳಿ, ಅದು ಓಕೆ. ಆ ಥರ ಅರ್ಜಿ ಎಲ್ಲ ಸಲ್ಲಿಸೋದೆಲ್ಲ ಸರಿ ಇಲ್ಲ. 2 ವರ್ಷದ ಗಂಟ ಸುಮ್ಮನೆ ಇದ್ಬಿಟ್ಟು ಇವಾಗ ಪರಿಷ್ಕರಣೆ ಮಾಡ್ತೀನಿ ಅಂದರೆ ಅದು ಯಾವ ಮಟ್ಟಕ್ಕೆ ಸರಿಯಾಗುತ್ತೆ? ಅವ್ರು ಫಸ್ಟೇ ಮಾಡಬೇಕಾಗಿತ್ತು. ಇವಾಗ ಅನರ್ಹರು ತೊಗೊಂಡಿದ್ದಾರೆ ತಾನೆ ಇಷ್ಟು ವರ್ಷನೂ, ಇದಕ್ಕೆ ಮೇಲೆ ಏನು ತೊಗೊಬೇಕು? ಇರೋದು 3 ವರ್ಷದಲ್ಲಿ ಅವರು ಇನ್ನೆಷ್ಟು ಮಾತ್ರ ಮಾಡಬಾರಲೆ? ಅವ್ರು ಫಸ್ಟೇ ಮಾಡಬೇಕಾಗಿತ್ತು. ಅದು ಇಷ್ಟು ಜನಕ್ಕೂ ಲಾಸು, ಸರ್ಕಾರಕ್ಕೂ ಲಾಸು. ಇವಾಗ ಅನರ್ಹರು ತೊಗೊಳ್ತಾ ಇದ್ರೆ ಅನರ್ಹರು ಅವ್ರು ಹೆಂಗೆ ತೊಗೊತಾ ಇದ್ದಾರೆ ಅಂತ ಅವರು ಲೆಕ್ಕ ಮಾಡಬೇಕಾಗಿತ್ತಲ್ವ? ಅದು ಅವ್ರದ್ದು ಸರ್ಕಾರದ್ದೇ ಅನ್ಯಾಯ. ಅವ್ರು ಆ ಥರ ಹೇಳಿವಲ್ಲ, ಎಲ್ಲ ಹೆಣ್ಮಕ್ಳಿಗೂ ಕೊಡ್ತೀವಿ ಅಂತ ಹೇಳಿದ್ದು. ಪ್ರತಿಯೊಂದು ಮನೇಲಿ ಎಷ್ಟು ಜನ ಇದ್ದಾರೆ, ಬರೀ ಅಮ್ಮಗೆ ಮಾತ್ರ ಕೊಡ್ತೀವಿ, ನಾದಿನಿಗೆ ಮಾತ್ರ ಕೊಡ್ತೀವಿ, ಸೊಸೆಗೆ ಮಾತ್ರ ಕೊಡ್ತೀವಿ, ಆ ಥರ ಏನೂ ಹೇಳಿಲ್ಲ. ಪ್ರತಿಯೊಂದು ಹೆಣ್ಮಕ್ಳಿಗೂ ಕೊಡ್ತೀವಿ ಅಂತ ಹೇಳಿದ್ದು. ಆದರೆ ಇವಾಗ ಏನು ಮಾಡ್ತಿದ್ದಾರೆ? ಯಾಕೆ ಹೇಳ್ತಿದ್ದಾರೆ ಆ ಥರ? ಒಬ್ರಿಗೆ ಮಾತ್ರ ಕೊಡ್ತೀವಿ ಮನೇಲಿ. ಆದರೆ ಹೇಳಿದರೆ ಯಾರೂ ಆ ಥರ ಒಪ್ಕೊತಾನೆ ಇರಲಿಲ್ಲ. ಬಟ್ ಅದ್ರ ಬದಲು ಮಕ್ಕಳು ಫ್ರೀ ಎಜುಕೇಷನ್ ಕೊಡ್ಬೋದಿತ್ತು ಅಲ್ವಾ? ಆ ಥರ ಇದ್ದರೆ ಮಕ್ಕಳು ಎಜುಕೇಷನ್ ಕೊಡ್ಬೋದಿತ್ತಲ್ಲ, ಬುಕ್ಸ್ ಕೊಡ್ಬೋದಿತ್ತು, ಬಡವ್ರ ಮಕ್ಳಿಗೆ ಏನಾದರೂ ಕೊಡ್ಬೋದಿತ್ತು. ಈ ಥರ ಯಾಕೆ ಮಾಡಿದ್ರು? ಅದೇ ಹೇಳಿದ್ರಲ್ಲ ಅವರು, ಕಷ್ಟ ಆಗುತ್ತೆ ಅಂತ. ತಿರ್ಗಿ 3 ತಿಂಗಳು ನಿಲ್ಲಿಸ್ತಾರೆ, ತಿರ್ಗಿ 6 ತಿಂಗಳು ಲಾಸ್ ಆಯ್ತೈತೆ, 6,000 ಲಾಸ್ ಆಯ್ತದೆ, ಬೇಡ ಅಂತ ಹೇಳ್ತವ್ರಲ್ಲ. ಈಗ ನಾನು ಹಾಕೋದು ಹಂಗಾದ್ರೆ ನಾನು ಮಾಡಿಲ್ಲ. ಅರ್ಜಿಗಳು ಹಾಕಬೇಕು ಅಂದರೆ ತುಂಬ ಕಷ್ಟ ಇರ್ತೈತಿ. ಕೆಲಸ ಬಿಟ್ಟು ಎಲ್ಲ ನಿಂತ್ಕೊಂಡು ಲೈನಲ್ಲಿ ನಿಂತ್ಕೊಂಡೆಲ್ಲ ಹಾಕೋರೆ, ಮತ್ತೆ ಕೆಲಸ ಬಿಟ್ಟು ನಿಂತ್ಕೊಂಡು
ಲೈನಲ್ಲಿ ನಿಂತ್ಕೊಂಡು ಹಾಕೋದು ಕಷ್ಟ ಆಯ್ತೈತೆ ಸರ್ ಅವ್ರಿಗೂ. ವಯಸ್ಸಾದವ್ರು ಅವರೇ, ವಯಸ್ಸಾಗದೇ ಇರೋರವ್ರೆ, ಕೈಕಾಲು ಇಲ್ಲದೇ ಇರೋರು ಅವರೇ, ಎಲ್ಲರಿಗೂ ಬರೋರು ಬರ್ತೈತೆ, ಬರದೇ ಇರೋರು ಏನು ಮಾಡ್ತಾರೆ. ಈಗ ತಿರ್ಗೊಂದ್ಸಲ ಅವ್ರು ಪರಿಶೀಲನೆ ಮಾಡೋಷ್ಟೊತ್ತಿಗೆ ತಿರ್ಗೊಂದು 3 ತಿಂಗಳು ನಿಲ್ಲಿಸ್ತಾರೆ, ಗೃಹಲಕ್ಷ್ಮಿ ಹಣ ನಿಲ್ಲಿಸ್ತಾರೆ. ಮತ್ತು ಬೇರೆಯವ್ರಿಗೆಲ್ಲ ಕಷ್ಟ ಆಗುತ್ತೆ. ಅವ್ರಿಗೆ ಈಗ 3 ತಿಂಗಳ ಹಣ 6,000 ಆದ್ರೂ ಇನ್ನೂ 6,000 ಕೂಡಿಸಿ ಅವ್ರು ಮಾಡೋಷ್ಟೊತ್ತಿಗೆ ಎಷ್ಟು ಲೇಟ್ ಆಗುತ್ತೆ ಅವ್ರಿಗೆ. ಅದೆಲ್ಲ ತಪ್ಪು ಸರ್. ಅದು ಸ್ಟಾಪ್ ಮಾಡಿ ಹೊಸ್ದಾಗಿ ಮಾಡ್ತೀನಿ ಅಂತ ಇದ್ರಲ್ಲ, ನಾವೇನು ಕೇಳಿಲ್ಲ ಸರ್, ನೀವೇ ಕೊಡ್ತಾ ಇದ್ದೀರಾ. ಮತ್ತೆ ಅಗತ್ಯ ಇರೋರಿಗೆ ಮಾತ್ರ ಕೊಡಿ, ಬೇಡ ಅಂದವ್ರಿಗೆ ಬಿಟ್ಬಿಡಿ. ಅದು ನಮಗೇನು ಅವಶ್ಯಕತೆನೇ ಇದ್ದಿಲ್ಲ. ಕರೆಂಟ್ ಬಿಲ್ಲು, ಬಸ್ಸದೆಲ್ಲ ಅವಶ್ಯಕತೆನೇ ಇದ್ದಿಲ್ಲ. ಈಗ ನೋಡಿದ್ರೆ ವಿಧವೆರಿಗೆ ಬರೋ ಪಿಂಚನು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ, ಅದನ್ನು ಕೊಡಿ ಸರ್. ಇವೆಲ್ಲ ಅವಶ್ಯಕತೆ ಇಲ್ಲ. ಯಾಕೆ ನಿಲ್ಲಿಸ್ತಿದ್ದಾರೆ? ಅನುಕೂಲ ಇತ್ತು ಬಡವ್ರಿಗೊಬ್ಬರಿಗೆ. ಈಗ 2,000ದಿಂದ ನಮಗೆ ಏನಾರು ಒಂದು ಸಮಸ್ಯೆ ಬಗೆಹರಿಯೋದು. ಈಗ ಅವರು ಕೆಲ್ಸಕ್ಕೆ ಹೋಗೋರಲ್ಲ, ವಯಸ್ಸಾದವರು, ಅವ್ರಿಗೆ ಪಿಂಚನ್ನು 2,000ನೇ ಕಾಯೋದು. ನಮಗೆ ಅಂದರೆ 2,000 ಅಂದರೆ ನಾವು ಬಡವರು, ಕೂಲಿ ಮಾಡ್ಕೊಂಡು ತಿನ್ನೋರು. ಏನೋ ಒಂದು 2,000 ಬರ್ತತೆ ಅಂದರೆ ಏನಿಗಾರ ಒಂದು ಮಕ್ಳಿಗೆ ಒಂದು ಫೀಸ್ ಟ್ಯೂಷನ್ ಫೀಸ್ ಕಟ್ಟೋಕ್ಕಾಗಲಿ, ಇಲ್ಲ ಮನೆಗೆ ಒಂದು ಕರೆಂಟ್ ಬಿಲ್ ಕಟ್ಟೋಕ್ಕೆ ಆಗಲಿ. ಕರೆಂಟ್ ಬಿಲ್ಲು ಜಾಸ್ತಿ ಬರುತ್ತೆ, ಫ್ರೀ ಅಂತಾರೆ, ಬರ್ತೈತೆ ಬಿಲ್ ನಮಗೆ 1,000 ರೂಪಾಯಿ ಮೇಲೆ ಬರ್ತೈತೆ. ಬಟ್ ಅದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ 2,000. ಬರೋ ಸಂಬಳ ಬರಲಿ, ಅದು 2,000 ರೂಪಾಯಿ ಬರೋದು ಬರಲಿ. ನಾವು ಬಡವ್ರು ಏನು ತಿನ್ನಬೇಕು ಒಟ್ಟಿಗೆ? ಅದ್ರಾಗಾರೆ ಜೀವನ ಮಾಡ್ತಿರ್ತೀವ, ಸಂಬಳದಾಗಾರೆ. ಅದ್ರಾಗೂ ಜೀವನ ಇಲ್ಲ ನಮಗೆ. ನಾವು ಮಾಡೋದೇನು ಗೋರ್ಮೆಂಟಿಂದ ದುಡ್ಡು ಬರ್ತಿತ್ತಂತ ನಾವು ಅದರಿಂದನೇ ನೆಚ್ಕೊಂಡಿರ್ತೀವಿ. ಅದರಿಂದ ಏನೂ ಇಲ್ಲ ಅಂದಮೇಲೆ ನಾವು ಹೆಂಗೆ ಬದುಕಬೇಕು ಹೇಳಿ ನೋಡೋಣ. ಅರ್ಜಿ ಹಾಕೊಂಡ್ರೆ ಯಾತಕ್ಕೆ ಹಾಕಬೇಕು? ನಮಗೆ ಗೊತ್ತಿಲ್ಲಲ್ಲ ಯಾವ ಅರ್ಜಿ ಹಾಕ್ಬೇಕು ಏನು ಅಂತ ನಮಗೆ ಗೊತ್ತಾಗಲ್ಲ. ಒಬ್ರಿಗೆ ಗೊತ್ತಾಗುತ್ತೆ, ಒಬ್ರಿಗೆ ಮಾಡೋಕ್ಕಾಗಲ್ಲ. ಒಬ್ರಿಗೆ ಓದೋರು ಇರ್ತಾರೆ, ಓದೋದು ಇರ್ತಾರೆ. ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಮತ್ತೆ ಮಾಡಬೇಕಂದ್ರೆ ಎಲ್ಲ ಓಡಾಡಬೇಕು. ಒಬ್ರಿಗೆ ಗೊತ್ತಾಗುತ್ತೆ, ಒಬ್ರಿಗೆ ಗೊತ್ತಾಗಲ್ಲ. ಬಡವರು ಇರ್ತಾರೆ, ಅವರೆಲ್ಲ ಮತ್ತೆ ಹೆಂಗೆ ಮಾಡಬೇಕು? ಹೆಂಗಿದೆ ಹಾಗೆ ಇರಲಿ. ಅಲ್ಲ ಸರ್, ಅಗತ್ಯ ಇಲ್ದಿರ ತಗೊಂಡ್ರೆ ಅವ್ರು ತಪ್ಪು ಸರ್. ಅವರು ಅಗತ್ಯ ಇದ್ದರೆ ನಮಗೆ ಮತ್ತೆ ನಿಲ್ಸ ಇದಿಲ್ಲ ಸರ್. ಅವರಿಗೆ ನೀವು ಕೊಡಲೇಬೇಕು. ಈಗ 3 ವರ್ಷ ಕೊಟ್ಟು ಈಗ ಕಟ್ ಮಾಡ್ತೀವಿ ಅಂದ್ರೆ ಅದು ಏನು ನ್ಯಾಯ ಸರ್? ಅದು ತಪ್ಪು ಉದ್ದೇಶ ಅಲ್ಲ ಸರ್. ಕೊಡ್ತೀವಿ ಅಂದು ಕೊಟ್ಟು ಈಗ ಮಂದಿ ಕಸ್ಕೊಂತಾರೆ ಅಂದರೆ ಅದಕ್ಕೆ ಇದು ಗೌರ್ಮೆಂಟು ಭಾಳ ಅನ್ಯಾಯ ಮಾಡಕತ್ತೈತಿ. ಜೀರೋ ಬರ್ತದೆ ಅಂತ ಈಗ 1 ಲಕ್ಷ 2 ಲಕ್ಷ ಹಾಕಿದರೆ ಬಡವ್ರು ಎಲ್ಲಿಂದ ತಂದು ಕಟ್ಟಬೇಕು ಸರ್? ಬಡವ್ರು ಎಲ್ಲಿಂದ ತಂದು ಕಟ್ಟಬೇಕು? ಈಗ 2,000 ಬರ್ತದಂತ ಒಂದು ಆಸೆ ಇರ್ತದ. ಇಷ್ಟು ದಿನ ಕಟ್ಟಿ ಇಷ್ಟು ದಿನ 3 ವರ್ಷದಲ್ಲಿ ಹಾಕೊಂಡು ಬಂದು ಈಗ ಸದಾಗ ಕಟ್ ಮಾಡಿದ್ರೆ ನ್ಯಾಯನೇ ಅಲ್ಲ. ಬಡ ಜನಕ್ಕೆ ಭಾರಿ ಸವಲತ್ತಾದ್ರೆ ಬಡ ಜನಕ್ಕೆ ಕಟ್ ಮಾಡಿದರೆ ಚಲೋ ಅಲ್ರಿ. ಇದ್ದವ್ರು ಮನ್ಯಾಗ ದೊಡ್ಡ ಸಾಹುಕಾರ ಇದ್ದವ್ರ ಮನ್ಯಾಗೂ ಬರ್ತಾವ್ರಿ. ಅಂಥವ್ರದ್ದು ಕಟ್ ಮಾಡಿದರೆ ನಡಿತದ್ರಿ. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.